ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ನಮ್ಮಮ್ಮ ಮಾಡು ತುಂಬ ಸ್ಪೈಸಿ ಸ್ಪೆಷಲ್ ಆದ ಚಿಕನ್ ಕರಿ ಮಾಡೋಣ. ಓಕೆ ಬನ್ನಿ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಕಾಯಿ ಹಾಕಿ ಮಿಕ್ಸಿ ಮಾಡಿಕೊಂಡು ಒಂದು ಕಡೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಮಿಕ್ಸಿ ಜಾರ್ಗೆ ಒಂದು ಸ್ಮಾಲ್ ಬೌಲಲ್ಲಿ ತುರಿದಿರೋ ಕಾಯಿ ಮತ್ತು ಅದೇ ಬೌಲಲ್ಲಿ ಸೇಮ್ ಕ್ವಾಂಟಿಟಿ ಆನಿಯನ್ ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸೇಮ್ ಅದೇ ಸ್ಮಾಲ್ ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಏನು ಕ್ವಾಂಟಿಟಿ ಇದೆ ಅದ್ರ ಮೇಲೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಳಿ, ತರಿ ಇರೋ ಥರ ಬೇಡ, ಇದಷ್ಟೊಂದು ಚೆನ್ನಾಗಿರಲ್ಲ. ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಆವಾಗ ಕಾಯಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಸೇಮ್ ಅದೇ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಸಪ್ರೇಟಾಗಿ ಏನು ಎತ್ತಿಡ್ಕೊಳೋದು ಬೇಡ. ಸೇಮ್ ಮಿಕ್ಸಿ ಜಾರಿಗೆ ಸ್ಮಾಲ್ ಕಪ್ಪಲ್ಲಿ 2 ಆನಿಯನ್ ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪೌಡರು ಧನಿಯಾ ಮತ್ತು ಗರಂ ಮಸಾಲ 2 ಮಿಕ್ಸ್ ಇದೆ ಈ ಪೌಡರಲ್ಲಿ. 1.5 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾವು ಮೊದಲೇ ಚಕ್ಕೆ ಲವಂಗ ಎಲ್ಲ ಪೇಸ್ಟ್ ಮಾಡಿದ್ದೀವಲ್ಲ, ಅದಕ್ಕೆ ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಚಿಕನ್ ಕರಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಮತ್ತು ಒಂದು ಸ್ಮಾಲ್ ಕಪ್ಪಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1-2 ಪಲಾವ್ ಎಲೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಅದು ಅಷ್ಟೇ, ಒಂದು 2-3 ಎಲೆ ಆದರೆ ಸಾಕಾಗುತ್ತೆ. ಇದಾದ ತಕ್ಷಣವೇ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೂ ಹಾಕ್ಕೊಳ್ಬೋದು. ಮತ್ತು ನಾವೆಲ್ಲ ರುಬ್ಬಿರ್ತೀವಲ್ಲ ಮಸಾಲ, ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು. ಇದಕ್ಕೆ ಏನಂದರೆ ನಾವು ವಾಟರ್ ಏನು ಆ್ಯಡ್ ಮಾಡಲ್ಲ, ಅಂದರೆ ನೀರೇನು ಹಾಕಲ್ಲ. ಬರೀ ಮಸಾಲದಲ್ಲಿ ಮತ್ತು ಚಿಕನ್ ಅದು ಬಾಯ್ಲ್ ಆಗ್ತಾ ಅದು ನೀರು ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಏನು ನೀರು ಹಾಕೋದು ಬೇಡ, ಅದರಲ್ಲೇ ಬಾಯ್ಲ್ ಆಗುತ್ತೆ. ಸ್ವಲ್ಪ ಮಸಾಲ ಎಲ್ಲ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಫ್ರೈ ಮಾಡಿ, ಬೇಕಾದರೆ ಅದು ಪ್ಲೇಟ್ ಮುಚ್ಚಿ, ನಾನೇನಿಲ್ಲಿ ಮುಚ್ಚಿಲ್ಲ, ಸ್ವಲ್ಪ ಹೊತ್ತು ಈ ಥರನೇ ಫ್ರೈ ಮಾಡಿಬಿಡಿ. ನೆಕ್ಸ್ಟು ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಆ ಚಿಕನ್ ಕ್ವಾಂಟಿಟಿ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಮ್ಮಮ್ಮ ಇದೆಲ್ಲ ಕೈ ಅಳತೆಯಲ್ಲೇ ಮಾಡಿರೋದು. ಇವಾಗ ನೀವು ಇದೆಲ್ಲ ಮಸಾಲ ಹಾಕ್ಕೊಂಡ್ಮೇಲೆ ನೀವು ಬೇಕಾದರೆ ಅದಕ್ಕೆ ಸಾಲ್ಟ್ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಇದು ಕುದಿ ಬರಬೇಕು. ಇದಕ್ಕೆ ನಾವು ವಾಟರ್ ಏನು ಹಾಕಲ್ಲ, ಅದು ನಾರ್ಮಲ್ ಥಿಕ್ನೆಸ್ ಬರುತ್ತೆ, ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ನಿಮಗೆ ರೈಸ್ಗೆ, ಚಪಾತಿಗೆ, ರೋಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು 15 to 20 ಮಿನಿಟ್ಸ್ ಬಿಟ್ಟರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡಿದ್ರು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.